ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ಬಂದು ನಾವು ಒಂದು ಹೊಸ ಚಾಪ್ಟರ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಅಂತ ಹೇಳಿ ನೋಡೋಣ. ಅದರಲ್ಲಿ ಬಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಅಂದರೆ ಏನು, ಅದಕ್ಕೆ ಇಂಟ್ರಡಕ್ಷನ್ ಹಾಗೂ ವೋಲ್ಟೇಜ್ ರೆಗ್ಯುಲೇಷನ್, ಅದರಲ್ಲಿ ಆಗುವಂತಹ ಪ್ರಾಸೆಸ್ಸಲ್ಲಿ ಒಂದು ಪ್ರಾಸೆಸ್ ವೋಲ್ಟೇಜ್ ರೆಗ್ಯುಲೇಷನ್. ಸೊ ಆ ಒಂದು ಪ್ರಾಸೆಸ್ ಬಗ್ಗೆ ತಿಳಿಯೋಣ. ಇದು ಬಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಇರುತ್ತೆ. So introduction ನೋಡೋಣ. All modern electrical and electronic equipments which employ solid state devices require DC supply for their operations. ಎಲ್ಲ ಒಂದು ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳು ಯಾವುದ್ರಲ್ಲಾದ್ರೆ ಸಾಲಿಡ್ ಸ್ಟೇಟ್ ಡಿವೈಸಸ್ಗಳು ಇರ್ತವೆ, ಅವಕ್ಕೆ ನಮಗೆ DC ಸಪ್ಲೈ ಅನ್ನೋದು ಬೇಕಾಗತ್ತೆ. ಅವು ಆಪರೇಟ್ ಆಗೋದಕ್ಕೆ DC ಸಪ್ಲೈ ಅನ್ನೋದು ಬೇಕಾಗತ್ತೆ. ಯಾಕೆ DC ಸಪ್ಲೈನ ನಾವು ಪ್ರಿಫರ್ ಮಾಡ್ತೀವಿ ಅಂತಂದ್ರೆ, AC ಅನ್ನೋದು ಕಂಟಿನ್ಯೂಸ್ಲಿ ಚೇಂಜಿಂಗ್, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಲ್ಲ, ಅದು ಕಂಟಿನ್ಯೂಸ್ಲಿ ಅದ್ರ ಮ್ಯಾಗ್ನಿಟ್ಯೂಡ್ ಹಾಗೂ ಡೈರೆಕ್ಷನ್ ಕಂಟಿನ್ಯೂಸ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ವೇರಸ್ ನಾವು DC ಸಪ್ಲೈನ ತಗೊಂಡಿದ್ದವಾಗ ಡೈರೆಕ್ಷನ್ ಹಾಗೂ ಮ್ಯಾಗ್ನಿಟ್ಯೂಡ್ ವಿಲ್ ನಾಟ್ ಚೇಂಜ್, ವಿಲ್ ರಿಮೈನ್ ದ ಕಾನ್ಸ್ಟೆಂಟ್. ಸೊ ಅದಕ್ಕಾಗಿ ನಾವು ಕೆಲವೊಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳಿಗೆ ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿಗೆ DC ಸಪ್ಲೈ ಬೇಕಾಗತ್ತೆ. Moreover, the equipments which employ microprocessors require stable DC voltage. ಸೊ ಯಾವ ಇಕ್ವಿಪ್ಮೆಂಟ್ಗಳಲ್ಲಿ ಆದರೆ ಮೈಕ್ರೋಪ್ರೊಸೆಸರ್ ಹೊಂದಿರುತ್ತವೆ, ಯಾವ ಇಕ್ವಿಪ್ಮೆಂಟ್ಗಳಾದರೆ ಮೈಕ್ರೋಪ್ರೊಸೆಸರ್ನ ಹೊಂದಿರ್ತವೆ, ಅವಕ್ಕ ಆ ಒಂದು ಇಕ್ವಿಪ್ಮೆಂಟ್ಗಳಿಗೆ ಸ್ಟೇಬಲ್ DC ವೋಲ್ಟೇಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ ಆರ್ಡರ್ ಟು ಮೀಟ್ the stable DC voltage requirements of microprocessor based equipments, regulated power supplies have been developed. So ಈ ಒಂದು ರಿಕ್ವೈರ್ಮೆಂಟ್ ಅನ್ನ ಅಂದ್ರೆ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಎಕ್ವಿಪ್ಮೆಂಟ್ಗಳಿಗೆ ಸ್ಟೇಬಲ್ DC ಔಟ್ಪುಟ್ ಕೊಡುವ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ ಅನ್ನ ಸರಿಪಡಿಸೋದಕ್ಕೆ ಈ ಒಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇಲ್ಲಿ ದ ಪ್ರಿನ್ಸಿಪಲ್ ಆಫ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇಸ್ ದಟ್ ದ ವೇರಿಯೇಷನ್ ಇನ್ ದ ಲೋಡ್ ಕರೆಂಟ್ ಡ್ಯೂ ಟು variation in load from no load to full load state is not allowed to vary the voltage available across the load, that is the equipment. ಸೊ ಏನ್ ಹೇಳ್ತಾ ಇದ್ದಾರೆ, ಸೊ ವೋಲ್ಟೇಜ್ ರೆಗ್ಯುಲೇಟರ್ಸಿನ ಅಥವಾ ರೆಗ್ಯುಲೇಟೆಡ್ ಪವರ್ ಸಪ್ಲೈಸಿನ ಪ್ರಿನ್ಸಿಪಲ್ ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತವೆ ಅಂತಂದ್ರೆ, ವಿತ್ ಲೋಡ್ ಅಥವಾ ವಿತೌಟ್ ಲೋಡ್ ನಾವು ಇನ್ಪುಟ್ ಅನ್ನ ಚೇಂಜಸ್ ಮಾಡಿದವಾಗ ಅಥವಾ ಏನಾದರೂ ವೇರಿಯೇಷನ್ಸ್ ಆಗಿದವಾಗ ಔಟ್ಪುಟ್ ಲೋಡ್ ಕರೆಂಟ್ ಬಂದು ಸ್ಟೇಬಲ್ ಆಗಿ ಇರಬೇಕು. ಸೊ ಅದು ಲೋಡಿಗೆ ಕನೆಕ್ಟ್ ಆಗಿದ್ದವಾಗ್ಲೂ ಅಷ್ಟೇ ಔಟ್ಪುಟ್ ಅನ್ನ ಕೊಡಬೇಕು, ವಿತೌಟ್ ಕನೆಕ್ಟಿಂಗ್ ಟು ದ ಲೋಡ್ ಆಲ್ಸೋ ಔಟ್ಪುಟ್ ಸೇಮ್ ಇರಬೇಕು. ಸೊ ಈ ಒಂದು ಸ್ಟೆಬಿಲೈಸೇಷನ್ ಏನಿದೆ ಅದನ್ನ ನಾವು ರೆಗ್ಯುಲೇಟ್ ಮಾಡೋದು ಅಂತ ಕರಿತೀವಿ. ಯಾವುದೇ ಚೇಂಜಸ್ ಇರ್ಲಾರ್ದ ಸ್ಟೇಬಲ್ ಮಾಡೋದು ಅಂತ ಹೇಳ್ತೀವಿ. ಸೊ ದ number of IC based regulated power supplies have been developed which are capable to reduce load voltage variations up to 1%. ಸೊ ನಾರ್ಮಲ್ ಆಗಿ ನಾವು DC ವೋಲ್ಟೇಜ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಇರ್ತವೆ, ಅದು ಬಂದು IC ಬೇಸ್ಡ್ ರೆಗ್ಯುಲೇಟರ್ಸ್ನು ತುಂಬಾ ಡೆವಲಪ್ ಆಗಿದ್ದಾವೆ. ಯಾವಾದ್ರೆ ಔಟ್ಪುಟ್ ವೋಲ್ಟೇಜ್ ರೆಗ್ಯುಲೇಷನ್ಸ್ ಅನ್ನ, ಸೊ ಔಟ್ಪುಟ್ ವೋಲ್ಟೇಜ್ ವೇರಿಯೇಷನ್ಸ್ ಅನ್ನ 1% ತನಕನೂ ಕಡಿಮೆ ಮಾಡ್ತವೆ. ಅಂದ್ರೆ 1% ಅಷ್ಟು ಕಡಿಮೆ ಮಾಡ್ತವೆ. ಓನ್ಲಿ 1% ಆಫ್ ಸ್ಮಾಲ್ ವೇರಿಯೇಷನ್ಸ್ ಇರ್ತವೆ. ಸೊ ಆ ಮಟ್ಟಿಗೆ ನಮ್ಗೆ ಕಡಿಮೆ ಮಾಡ್ತವೆ IC ಬೇಸ್ಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಅಂದ್ರೆ ಏನು? ದ ಪರ್ಸೆಂಟೇಜ್ ಆಫ್ ಔಟ್ಪುಟ್ ವೋಲ್ಟೇಜ್ ವೇರಿಯೇಷನ್ಸ್ ಡ್ಯೂ ಟು ಔಟ್ಪುಟ್ ಕರೆಂಟ್ ವೇರಿಯೇಷನ್ಸ್ ಫಾರ್ ಅ ರೆಕ್ಟಿಫೈಯರ್ ಈಸ್ ಕಾಲ್ಡ್ ವೋಲ್ಟೇಜ್ ರೆಗ್ಯುಲೇಷನ್ಸ್. ಸೊ ಏನ್ ಹೇಳ್ತಾ ಇದ್ದಾರೆ, ಔಟ್ಪುಟ್ ವೋಲ್ಟೇಜ್ ಯಾವಾಗಾದ್ರೆ ಔಟ್ಪುಟ್ ಕರೆಂಟ್ ವೇರಿ ಆದವಾಗ ಎಷ್ಟು ಔಟ್ಪುಟ್ ವೋಲ್ಟೇಜ್ ಅದಕ್ಕೆ ತಕ್ಕಂತೆ ವೇರಿಯೇಷನ್ ಆಗತ್ತೆ, ಅದು ಎರಡರದ್ದು ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದವಾಗ ಒಂದು ರೆಕ್ಟಿಫೈಯರ್ಗೆ ಅದನ್ನ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಒಂದು ಫಾರ್ಮುಲಾ ಅಲ್ಲಿ ನಾವು ಅದನ್ನ
ಹೇಳ್ಬೋದು. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಇಸ್ ಈಕ್ವಲ್ಸ್ ಟು ಇ ಬೇಸ್ ಎನ್ ಮೈನಸ್ ಇ ಬೇಸ್ ಎಲ್ ಹೋಲ್ ಡಿವೈಡ್ ಬೈ ಇ ಬೇಸ್ ಎಲ್ ಇಂಟು 100. ಸೊ ಅಂದ್ರೆ ಏನು, ಇಲ್ಲಿ ಇ ಬೇಸ್ ಎಲ್ ಅಂದ್ರೆ ಲೋಡ್ ವೋಲ್ಟೇಜ್ ಅಂತ ಹೇಳ್ತೀವಿ, ಇ ಬೇಸ್ ಎನ್ ಅಂದ್ರೆ ನೋ ಲೋಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ವಿತೌಟ್ ಲೋಡ್ ಕನೆಕ್ಟಿಂಗ್ ಅಂಡ್ ವಿತ್ ಲೋಡ್ ಕನೆಕ್ಟಿಂಗ್ ಏನು ಔಟ್ಪುಟ್ ವೋಲ್ಟೇಜ್ ವೇರಿ ಆಗ್ತಾ ಇದೆ, ಕರೆಂಟ್ ವೇರಿ ಆದಂಗೆಲ್ಲ ಒಂದ್ಸತಿ ಲೋಡ್ ಕನೆಕ್ಟ್ ಮಾಡಿ ಅಂಡ್ ಒಂದ್ಸತಿ ವಿತೌಟ್ ಲೋಡ್ ಕನೆಕ್ಟ್ ಮಾಡಿ ಆ ವೋಲ್ಟೇಜ್ ಅನ್ನ ವೇರಿಯೇಷನ್ಸ್ ಏನಿದೆ ಅದನ್ನ ತಗೊಳ್ಳೋದು. ಸೊ ದಿಸ್ ಪರ್ಸೆಂಟೇಜ್, ಇದಕ್ಕೆ ನಾವು ಪರ್ಸೆಂಟೇಜ್ ತೆಗೆದವಾಗ ಅದನ್ನ ನಾವು ಏನಂತ ಕರಿತೀವಿ, ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. The voltage regulation of a capacitor input filter circuit is poor because the output voltage is unable to remain stable due to load current variations. So ಕೆಲವೊಂದಕ್ಕೆ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ ಅನ್ನ ಯೂಸ್ ಮಾಡ್ತೀವಿ. ಆ ರೀತಿ ಯೂಸ್ ಮಾಡಿರುವಂತಹ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಸ್ಟೇಬಲ್ ಆಗಿ ಇರಲ್ಲ. ಯಾಕೆ ಅಂತಂದ್ರೆ ತುಂಬಾನೇ ಲೋಡ್ ಕರೆಂಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆ ಲೋಡ್ ಕರೆಂಟ್ ವೇರಿಯೇಷನ್ಸ್ ಆದಂಗೆಲ್ಲ ಲೋಡ್ ವೋಲ್ಟೇಜ್ನು ವೇರಿ ಆಗ್ತಾ ಇರುತ್ತೆ. ಅದಕ್ಕಾಗಿ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ ಔಟ್ಪುಟ್ ಬಂದು ನಮಗೆ ಸ್ಟೇಬಲ್ ಆಗಿ ಇರಲ್ಲ, ಮ್ಯಾಕ್ಸಿಮಮ್ ಸ್ಟೇಬಲ್ ಆಗಿರಲ್ಲ, ವೆರಿ ಪುವರ್ ಇನ್ ಮೇಂಟೈನಿಂಗ್ ಸ್ಟೇಬಲ್ ಔಟ್ಪುಟ್ ಕರೆಂಟ್ ಅಥವಾ ಔಟ್ಪುಟ್ ವೋಲ್ಟೇಜ್. ಸೊ ದ voltage regulation of a choke input filter circuit is much better because the choke controls the load current variations. ಇಲ್ಲಿ choke ಅಂದ್ರೆ ಏನು, ಇಂಡಕ್ಟರ್. ಸೊ ಒಂದು ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ ಸರ್ಕ್ಯೂಟ್ ಇದ್ದವಾಗ ಔಟ್ಪುಟ್ ವೋಲ್ಟೇಜ್ ವೇರಿಯೇಷನ್ಸ್ ನ ಕಡಿಮೆ ಮಾಡೋದ್ರಲ್ಲಿ ಅದು ತುಂಬಾ ಪುವರ್ ಆಗಿರುತ್ತೆ, ಅಂದ್ರೆ ತುಂಬಾ ಅದಕ್ಕೆ ವೇರಿಯೇಷನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅದೇ ಒಂದು ಇಂಡಕ್ಟರ್ ಇನ್ಪುಟ್ ಚೋಕ್ ಫಿಲ್ಟರ್ ಇದ್ದವಾಗ, ಚೋಕ್ ಇನ್ಪುಟ್ ಫಿಲ್ಟರ್ ಅಥವಾ ಇಂಡಕ್ಟರ್ ಇನ್ಪುಟ್ ಫಿಲ್ಟರ್ ಇದ್ದವಾಗ ಔಟ್ಪುಟ್ ಕರೆಂಟ್ ಅನ್ನ ತುಂಬಾ ಆ ಒಂದು ಲೋಡ್ ಕರೆಂಟ್ ವೇರಿಯೇಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ ಒಂದು ಇಂಡಕ್ಟರ್ ಬಂದು. ಅದಕ್ಕಾಗಿ ನಮ್ಗೆ ಏನಾಗತ್ತೆ, ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ ನಾವು ಕಂಪೇರ್ ಮಾಡಿದವಾಗ ಚೋಕ್ ಇನ್ಪುಟ್ ಫಿಲ್ಟರ್ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಔಟ್ಪುಟ್ ವೇರಿಯೇಷನ್ಸ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ. ಸೊ ಆನ್ ದ ಅದರ್ ಹ್ಯಾಂಡ್, ಔಟ್ಪುಟ್ voltage available in the output of a choke input filter is lesser than the available in the output of the capacitor input filter owing to voltage drop caused by a choke. So ಈ ಒಂದು ಇಂಡಕ್ಟರ್ ಬಂದು ಏನ್ ಮಾಡುತ್ತೆ, ವೋಲ್ಟೇಜ್ ವೇರಿಯೇಷನ್ಸ್ ಅನ್ನ ಔಟ್ಪುಟ್ ಅಲ್ಲಿ ಕರೆಂಟ್ ಅಥವಾ ವೋಲ್ಟೇಜ್ ವೇರಿಯೇಷನ್ಸ್ ಅನ್ನ ತಡೆಯುತ್ತೆ, ಕಂಟ್ರೋಲ್ ಮಾಡುತ್ತೆ. ಬಟ್ ಈ ಒಂದು ಇಂಡಕ್ಟರ್ ಹತ್ರ ನಮ್ಗೇನು ವೋಲ್ಟೇಜ್ ಡ್ರಾಪ್ ಆಗತ್ತೆ, ಅದರಿಂದ ನಮ್ಗೆ ಔಟ್ಪುಟ್ ಅಲ್ಲಿ ಸಿಗುವಂತಹ ಒಂದು ವೋಲ್ಟೇಜ್ ತುಂಬಾ ಕಡಿಮೆ ಇರುತ್ತೆ. ನಾವು ಯಾವಾಗ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ಗೆ ಕಂಪೇರ್ ಮಾಡಿದವಾಗ ಔಟ್ಪುಟ್ ವೋಲ್ಟೇಜ್ ಇಂಡಕ್ಟರ್ ಇನ್ಪುಟ್ ಫಿಲ್ಟರ್ನ ಔಟ್ಪುಟ್ ವೋಲ್ಟೇಜ್ ಬಂದು ಕಡಿಮೆ ಇರುತ್ತೆ. ಸೊ ಔಟ್ಪುಟ್ ವೈಸ್ ನಾವು ನೋಡಿದವಾಗ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್ ಈಸ್ ಬೆಟರ್, ಬಟ್ ಆ ಒಂದು ಲೋಡ್ ವೇರಿಯೇಷನ್ಸ್ ಅನ್ನ ಅಥವಾ ಲೋಡ್ ಕರೆಂಟ್ ವೇರಿಯೇಷನ್ಸ್ ಅನ್ನ ರೆಗ್ಯುಲೇಟ್ ಮಾಡೋದ್ರ ಪ್ರಕಾರ ನಾವು ನೋಡಿದವಾಗ ಚೋಕ್ ಇನ್ಪುಟ್ ಫಿಲ್ಟರ್ ಇಸ್ ಬೆಟರ್. So next, types of regulations. There are two types of regulations. ಒಂದು ಲೈನ್ ರೆಗ್ಯುಲೇಷನ್ ಅಂತ ಕರಿತೀವಿ ಅಂಡ್ ಲೋಡ್ ರೆಗ್ಯುಲೇಷನ್ ಅಂತ ಕರಿತೀವಿ. ಲೈನ್ ರೆಗ್ಯುಲೇಷನ್ ಅಂದ್ರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ವೋಲ್ಟೇಜ್ ಸ್ಟೆಬಿಲೈಸೇಷನ್. ವೋಲ್ಟೇಜ್ ಅನ್ನು ಸ್ಟೆಬಿಲೈಸ್ ಮಾಡುವಂತಹದ್ದು, ವಿತೌಟ್ ಎನಿ ವೇರಿಯೇಷನ್ಸ್ ಸ್ಟೆಬಿಲೈಸ್ ಮಾಡುವಂತಹ ಒಂದು ಪ್ರಾಸೆಸ್. ಯಾವುದ್ರಲ್ಲಾದ್ರೆ ಲೈನ್ ವೋಲ್ಟೇಜ್ ಅನ್ನ ಅಥವಾ ಲೈನ್ ಇನ್ಪುಟ್ ವೋಲ್ಟೇಜ್ ಅನ್ನು ನಾವು ಸ್ಟೇಬಲ್ ಆಗಿ ಇಟ್ಟು ಔಟ್ಪುಟ್ ವೋಲ್ಟೇಜ್ ಅನ್ನ ಸ್ಟೆಬಿಲೈಸೇಷನ್ ಮಾಡುವಂತಹ ಪ್ರಾಸೆಸ್ ಅನ್ನ ಲೈನ್ ರೆಗ್ಯುಲೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ವೆರಾಸ್ ಲೋಡ್ ರೆಗ್ಯುಲೇಷನ್, ದ ಪ್ರಾಸೆಸ್ ಆಫ್ ವೋಲ್ಟೇಜ್ ಸ್ಟೆಬಿಲೈಸೇಷನ್ ಇನ್ ವಿಚ್ the load current or load voltage is kept stable. ಸೊ ಇಲ್ಲಿ ಲೈನ್ ವೋಲ್ಟೇಜ್ ಅಂದ್ರೆ ನಾವು ಕೊಡುವಂತಹ ಇನ್ಪುಟ್ ವೋಲ್ಟೇಜ್ ಅನ್ನ ಸ್ಟೇಬಲ್ ಅಲ್ಲಿ ಇಟ್ಟು ಔಟ್ಪುಟ್ ಅನ್ನ ಕಂಟ್ರೋಲ್ ಮಾಡೋದು ಲೈನ್ ರೆಗ್ಯುಲೇಷನ್ ಅಂತೀವಿ. ಸೊ ಇಲ್ಲಿ ಬಂದು ಔಟ್ಪುಟ್ ಕರೆಂಟ್ ಅಥವಾ ಔಟ್ಪುಟ್ ವೋಲ್ಟೇಜ್ ಅನ್ನ ಸ್ಟೇಬಲ್ ಆಗಿ ಇಟ್ಟು ನಮ್ಗೆ ಕಂಟ್ರೋಲ್ ಮಾಡುವಂತಹ ಒಂದನ್ನ ನಾವು ಏನಂತ ಕರಿತೀವಿ, ಲೋಡ್
ರೆಗ್ಯುಲೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅ ಇಂಟ್ರೊಡಕ್ಷನ್ ಅಬೌಟ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್. ಎಲ್ಲಿ ಬಳಕೆ ಮಾಡ್ತಾರೆ, ಯಾವ ರೀತಿ ಡೆವಲಪ್ ಆದವು, ಆಮೇಲೆ ಅದರಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಏನಿದೆ ವೋಲ್ಟೇಜ್ ರೆಗ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿ ವರ್ಕ್ ಆಗ್ತವೆ RPS ಅನ್ನೋವು. ಸೊ ಅದರಲ್ಲಿ ಏನೇನು ಟೈಪ್ಸ್ ಇದೆ ಎಲ್ಲ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ಝೀನರ್ ಡಯೋಡ್ ಹಾಗೂ ಟ್ರಾನ್ಸಿಸ್ಟರೈಸ್ಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Thanks for watching. Please subscribe and press the bell icon for further notifications. Like and share the videos. Thank you.